ಎತ್ಕೊಂಡು ಸರ್ಕಾರ ಗಮನ ಸೆಳೆಯುವಂಥ ಒಂದು ಹೋರಾಟವನ್ನು ರೂಪಿಸಬೇಕಂತೇಳಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಅದಕ್ಕೆಲ್ಲ ನಾಯಕರು ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 68ನೆಯ ಪರಿನಿರ್ವಹಣಾ ಅಂಗವಾಗಿ ನಗರದ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಮತ್ತು ಸೇರ್ಪಡೆ ಕಾರ್ಯಕ್ರಮವನ್ನು ಧರ್ಮಾಚಾರಿಗಳಾದ ಡಾಕ್ಟರ್ ಪಿ. ರಾಜೇಂದ್ರರವರು ಉದ್ಘಾಟನೆ ಮಾಡಿದರು. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಮಾತನಾಡಿ, ದಿವಂಗತ ಡಾಕ್ಟರ್ ಜಿಗಣಿ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಡಿಸೆಂಬರ್ 6ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 68ನೆಯ ಪರಿನಿರ್ವಹಣಾ ಅಂಗವಾಗಿ ಚೈತ್ಯಭೂಮಿ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಚಲೋ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದೆಲ್ಲ ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿದ್ದಂಥವರು ಜಿಗಣಿ ಶಂಕರ್ ಅವರು. ನಾವು ನವೆಂಬರ್ 21ನೇ ತಾರೀಕು ಏನು ಬೆಂಗಳೂರಲ್ಲಿ ಇರ್ತಕ್ಕಂತಹ ಬಹುತೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಚ್ಛತಾ ಕಾರ್ಯಕ್ರಮದ ಮೂಲಕವಾಗಿ ಮತ್ತು ಅಲ್ಲಿನ ಬೆಳಕಿನ ದೀಪ ಹಚ್ಚೋದ್ರ ಮೂಲಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ತಿಳಿಸ್ಕೊಡೋ ಒಂದು ಕಾರ್ಯಕ್ರಮವನ್ನು ಜಿಗಣಿ ಶಂಕರ್ ಅವರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ಇವತ್ತು ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕೂಡ ಆ ಒಂದು ಮಾರ್ಗದರ್ಶನದಲ್ಲಿ ಆ ಒಂದು ಪ್ರೇರಣೆಯನ್ನು ತೆಗೆದುಕೊಂಡು ಇವತ್ತೆಲ್ಲ ನಾವು ಮುಖಂಡರುಗಳು ನಾವು ನಮ್ಮದು 29ನೇ ತಾರೀಕಿಂದ ನವೆಂಬರ್ 29ನೇ ತಾರೀಕು ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀವಿ. 5 ದಿನಗಳ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಮೊದಲ ಬಾರಿಗೆ. 3ನೇ ತಾರೀಕು ಕೇರ್ಪುರಮಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಲ್ಲಿ ಮಾಲಾರ್ಪಣೆ ಮಾಡೋದ್ರ ಮೂಲಕವಾಗಿ ನಾವು ಚೈತ್ಯಭೂಮಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಮೂಲಕವಾಗಿ ಏನು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಭಾಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಬಳಿಗೆ ಹೋಗಿ ಕಾರ್ಯಕ್ರಮದಲ್ಲಿ ಎನ್.ಟಿ. ವಿಜಯಕುಮಾರ್, ಮುನಿರಾಜು, ಉದಯ್, ನಾಗರಾಜು ಅವರನ್ನು ನೂತನ ಪದಾಧಿಕಾರಿಗಳಾಗಿ ನೇಮಿಸಲಾಯಿತು. ಈ ಸಂದರ್ಭದಲ್ಲಿ ಯುವ ಘಟಕ ರಾಜ್ಯಾಧ್ಯಕ್ಷ ಅಂಜನಾಪುರ ವೆಂಕಟೇಶ್, ರಾಜ್ಯ ಕಲಾ ಮಂಡಳಿ ಅಧ್ಯಕ್ಷ ವಿ. ನಾರಾಯಣಸ್ವಾಮಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ. ಚಿಕ್ಕನಾರಾಯಣ, ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶಕುಂತಲಮ್ಮ, ಯುವ ಘಟಕ ಕಾರ್ಯಾಧ್ಯಕ್ಷ ಸಂತೋಷ್ ಕುಮಾರ್, ಶಿರೀಷ, ನಳಿನಿ, ಭಾಗ್ಯಲಕ್ಷ್ಮಿ ಹಾಗೂ ಇತರರು ಹಾಜರಿದ್ದರು. ಸೇನೆಗಿದ ಕೆಲವು ದಿನಗಳ ನಂತರ ಅಲ್ಲಿ ರಿಪಬ್ಲಿಕನ್ ಸೇನೆಯ ಕೆಲವು ಭಿನ್ನಾಭಿಪ್ರಾಯಗಳು ಬಂದ ಕಾರಣದಿಂದಾಗಿ ನಾನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬೆಳತೂರು ವೆಂಕಟೇಶ್ವರವರು ಇನ್ನೇನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಲ್ಲಿ ನಾವು ಬಹಳಷ್ಟು ಸ್ವಲ್ಪ ಸೀನಿಯರ್ಸ್ ಅಂದ್ರೂ ನಾವು ಸೀನಿಯರ್ಸ್ ಅಂತ ಕೂಡ ಕಾಣದೆ ಗೌರವಿಸದೇ ಇರತಕ್ಕಂಥ ಕಾರಣದಿಂದಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾದಂಥ ಡಾಕ್ಟರ್ ಜಿಗಣಿ ಶಂಕರಣ್ಣವರು ಕಟ್ಟಿರ್ತಕ್ಕಂಥ ಸೇನೆಯನ್ನು ಒಡಕು ಮಾಡೋದು ಬೇಡ, ಅದು ವಿಭಾಗ ಮಾಡೋದು ಬೇಡ ಅಂತ ಸುಮಾರು ದಿನಗಳು ಕಾದ್ವಿ. ಆದರೂ ಕೂಡ ಆಗದ ಕಾರಣದಿಂದಾಗಿ ನಾವು ಜಿಗಣಿ ಶಂಕರಣ್ಣವರು ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಸೇನೆಯನ್ನು ನಾವು ಅದನ್ನು ಸಂಘಟನೆಯಾಗಿ ಪರಿವರ್ತನೆ ಮಾಡಿ KRS ಅಂತ ರಾಜ್ಯಾಧ್ಯಕ್ಷರಾಗಿ ರಿಪಬ್ಲಿಕನ್ ಸೇನೆ ಸಂಘಟನೆಯಾಗಿ ರಾಜ್ಯಾಧ್ಯಕ್ಷರಾಗಿ ಬೆಳತೂರು ವೆಂಕಟೇಶ್ವರವರು ಆಯ್ಕೆಯಾಗಿದ್ದೀವಿ. ನಾವೇ ಮಾಡ್ತಾಯಿದ್ವಿ. ನಮ್ಮ ಜಿಗಣಿ ಶಂಕರ್ ಕಟ್ಟಿದಂಥ ಒಂದು ಸಂಘಟನೆ ನಾವು ಯಾವತ್ತೂ ಬಿಡೋದಿಲ್ಲ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಕೆಚ್ಚು ಅವ್ರಿಗೆ ಬಂದಿತ್ತು. ಹಾಗಾಗಿ ನಾನು ಕೂಡ ನಿಮ್ಮ ಕೈ ಜೋಡಿಸ್ತೀನಿ ಅಂತೇಳಿ ನಾನು ಬಂದಿದ್ದೀನಿ. ಅವ್ರಿಗೆ ಎಂದಿದ್ದು ಕೈ ಜೋಡಿಸ್ತೀನಿ. ಪ್ರಭಾವಿತವಾಗಿ ಇದನ್ನು ಬೆಳೆಸಿದ